ನಮಸ್ಕಾರ ರೈತ ಬಾಂಧವರೇ. ಭೂಮಾತಾ ಅಗ್ರೋ ಆರ್ಗ್ಯಾನಿಕ್ ಸ್ಟುಡಿಯೋಗೆ ತಮಗೆಲ್ಲ ಸ್ವಾಗತ. ಇವತ್ತು ಕೃಷಿಯಲ್ಲಿ ಸೆಣಬಿನ ಮಹತ್ವವನ್ನು ತಿಳಿಯುತ್ತಾ ಹೋಗೋಣ. ಕೃಷಿಯಲ್ಲಿ ಸೆಣಬಿನ ಮಹತ್ವವು ಅಪಾರವಾಗಿದೆ. ಇದು ಪರಿಸರ ಸ್ನೇಹಿಯಾಗಿರುವುದಲ್ಲದೆ ರೈತರಿಗೆ ಆರ್ಥಿಕವಾಗಿಯೂ ಲಾಭದಾಯಕವಾಗಿದೆ ಮತ್ತು ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗಿದೆ. ಮಣ್ಣಿನ ಆರೋಗ್ಯ ಸುಧಾರಣೆ. ಮಣ್ಣಿನ ಫಲವತ್ತತೆ. ಸೆಣಬಿನ ಬೇರುಗಳು ಆಳವಾಗಿ ಹೋಗುವುದರಿಂದ ಮಣ್ಣನ್ನು ಸಡಿಲಗೊಳಿಸುತ್ತವೆ ಮತ್ತು ಗಾಳಿಯಾಡುವಿಕೆಯನ್ನು ಹೆಚ್ಚಿಸುತ್ತವೆ. ಇದು ಮುಂದಿನ ಬೆಳೆಗಳಿಗೆ ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸುತ್ತದೆ. ಕಳೆಗಳ ನಿಯಂತ್ರಣ. ಸೆಣಬು ಅತ್ಯಂತ ವೇಗವಾಗಿ ಬೆಳೆಯುವ ಬೆಳೆಯಾಗಿದೆ. ಇದು ದಟ್ಟವಾಗಿ ಬೆಳೆಯುವುದರಿಂದ ಕಳೆಗಳಿಗೆ ಸೂರ್ಯನ ಬೆಳಕು ಸಿಗದಂತೆ ತಡೆದು ನೈಸರ್ಗಿಕವಾಗಿ ಕಳೆಗಳನ್ನು ನಿಯಂತ್ರಿಸುತ್ತದೆ. ಫೈರೋ ರೆಮಿಡಿಯೇಷನ್. ಸೆಣಬಿನ ಮಣ್ಣಿನಲ್ಲಿರುವ ವಿಷಕಾರಿ ಅಂಶಗಳು ಮತ್ತು ಭಾರದ ಲೋಹಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದರಿಂದ ಮಣ್ಣನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಕಡಿಮೆ ಸಂಪನ್ಮೂಲಗಳ ಬಳಕೆ. ಕಡಿಮೆ ನೀರು. ಇತರ ವಾಣಿಜ್ಯ ಬೆಳೆಗಳಿಗೆ ಹೋಲಿಸಿದರೆ ಸೆಣಬಿಗೆ ಕಡಿಮೆ ನೀರು ಬೇಕಾಗುತ್ತದೆ. ಕೀಟನಾಶಕಗಳ ಅಗತ್ಯವಿಲ್ಲ. ಸೆಣಬನ್ನು ಸಹಜವಾಗಿ ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಇದಕ್ಕೆ ರಾಸಾಯನಿಕ ಕೀಟನಾಶಕಗಳ ಅಥವಾ ರಸಗೊಬ್ಬರಗಳ ಅತಿಯಾದ ಅವಶ್ಯಕತೆ ಇರುವುದಿಲ್ಲ. ಇದು ಕೃಷಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಬಹುಮುಖಿ ಉಪಯೋಗಗಳು. ಮೊದಲನೇದಾಗಿ ನಾರಿನ ಉತ್ಪಾದನೆ. ಸೆಣಬಿನಿಂದ ಉತ್ತಮ ಗುಣಮಟ್ಟದ ನಾರನ್ನು ಪಡೆಯಬಹುದು. ಇದನ್ನು ಬಟ್ಟೆ, ಹಗ್ಗ, ಕಾಗದ ಮತ್ತು ನಿರ್ಮಾಣ ಸಾಮಗ್ರಿಗಳಲ್ಲಿ ಬಳಸುತ್ತಾರೆ. ಎರಡನೇದ್ದು ಬೀಜಗಳು ಮತ್ತು ಎಣ್ಣೆ. ಸೆಣಬಿನ ಬೀಜಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತವೆ. ಇವುಗಳಿಂದ ಪಡೆಯುವ ಎಣ್ಣೆಯನ್ನು ಆಹಾರ, ಸೌಂದರ್ಯವರ್ಧಕಗಳು ಮತ್ತು ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಮೂರನೆಯದು ನಿರ್ಮಾಣ ಮತ್ತು ಇಂಧನ. ಸೆಣಬಿನ ಕಾಂಡದಿಂದ ತಯಾರಿಸುವ ಹೆಂಪ್ಕ್ರೀಟ್ ಉತ್ತಮ ನಿರ್ಮಾಣ ವಸ್ತುವಾಗಿದೆ. ಅಲ್ಲದೆ ಜೈವಿಕ ಇಂಧನ ತಯಾರಿಕೆಯಲ್ಲಿಯೂ ಕೂಡ ಇದನ್ನ ಬಳಸಲಾಗುತ್ತದೆ. ಪರಿಸರ ಸಂರಕ್ಷಣೆ. ಇಂಗಾಲದ ಹೀರಿಕೆ. ಸೆಣಬಿನ ವಾತಾವರಣದಿಂದ ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ. ಇದು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಅತ್ಯಂತ ಸಹಾಯಕಾರಿಯಾಗಿದೆ. ಪರ್ಯಾಯ ಬೆಳೆ. ಇದು ರೈತರಿಗೆ ಅಕ್ಕಿ ಅಥವಾ ಗೋಧಿಯಂತಹ ಸಾಂಪ್ರದಾಯಿಕ ಬೆಳೆಗಳಿಗೆ ಅತ್ಯುತ್ತಮ ಪರ್ಯಾಯ ಬೆಳೆಯಾಗಿ ಹೊರಹೊಮ್ಮುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸೆಣಬಿನ ಕೃಷಿಯು ಸುಸ್ಥಿರ ಕೃಷಿ ಪದ್ಧತಿಗೆ ಒಂದು ಮಾದರಿಯಾಗಿದ್ದು ರೈತರ ಆದಾಯ ಹೆಚ್ಚಿಸಲು ಮತ್ತು ಪರಿಸರವನ್ನು ಕಾಪಾಡಲು ಉತ್ತಮ ಆಯ್ಕೆಯಾಗಿದೆ. ಇನ್ನು ನಿಮ್ಮ ಜಮೀನಿನಲ್ಲಿ ಸೆಣಬು ಬೆಳೆಯುವ ಅಥವಾ ಇದರ ಮಾರುಕಟ್ಟೆಯ ಬಗ್ಗೆ ತಿಳಿಯುತ್ತಾ ಹೋಗೋಣ. ಭಾರತದಲ್ಲಿ ಸೆಣಬಿನ ಕೃಷಿಯ ಕುರಿತು ನೀವು ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶಗಳು ಇಲ್ಲಿವೆ. ಮೊದಲನೇದಾಗಿ ಕಾನೂನು ಮತ್ತು ಪರವಾನಗಿ. ಭಾರತದಲ್ಲಿ ಸೆಣಬು ಮತ್ತು ಗಾಂಜಾವನ್ನು ಒಂದೇ ಸಸ್ಯದ ಪ್ರಭೇದಗಳೆಂದು ಪರಿಗಣಿಸಲಾಗುತ್ತದೆ. ಆದರೆ ಕೈಗಾರಿಕಾ ಉದ್ದೇಶಕ್ಕಾಗಿ ಬೆಳೆಯುವ ಸೆಣಬಿನಲ್ಲಿ ಮಾದಕ ದ್ರವ್ಯದ ಅಂಶವಾದ THC ಮಟ್ಟವು ಬಹಳ ಕಡಿಮೆ ಅಥವಾ ಸಾಮಾನ್ಯವಾಗಿ 0.3% ಕಡಿಮೆ ಇರುತ್ತದೆ. ಪರವಾನಗಿ. ಸೆಣಬು ಬೆಳೆಯಲು ರಾಜ್ಯ ಸರ್ಕಾರದ ಅಬಕಾರಿ ಇಲಾಖೆ ಅಥವಾ ಕೃಷಿ ಇಲಾಖೆಯಿಂದ ವಿಶೇಷ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಎಲ್ಲ ರಾಜ್ಯಗಳಲ್ಲಿಯೂ ಇದಕ್ಕೆ ಅವಕಾಶವಿಲ್ಲ. ಉತ್ತರಾಖಂಡ, ಹಿಮಾಚಲ ಪ್ರದೇಶದಂತಹ ಕೆಲವು ರಾಜ್ಯಗಳು ಈಗಾಗಲೇ ಕೈಗಾರಿಕಾ ಬಳಕೆಗೆ ಅವಕಾಶ ನೀಡಿವೆ. ಕರ್ನಾಟಕದಲ್ಲಿ ಇದರ ನಿಯಮಗಳ ಬಗ್ಗೆ ಸ್ಥಳೀಯ ಕೃಷಿ ಇಲಾಖೆಯನ್ನು ಸಂಪರ್ಕಿಸುವುದು ಉತ್ತಮ. ಇನ್ನು ಕೃಷಿ ಪದ್ಧತಿ. ಸೆಣಬನ್ನು ಸಮಶೀತೋಷ್ಣ ಮತ್ತು ಉಷ್ಣವಲಯದ ಹವಾಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ತೇವಾಂಶವುಳ್ಳ ಮಣ್ಣು ಇದಕ್ಕೆ ಸೂಕ್ತ. ಬಿತ್ತನೆ. ಇದನ್ನು ನೇರವಾಗಿ ಸಾಲುಗಳಲ್ಲಿ ಬಿತ್ತಲಾಗುತ್ತದೆ. ಇದು ತುಂಬಾ ವೇಗವಾಗಿ ಬೆಳೆಯುವುದರಿಂದ ಸುಮಾರು 3ರಿಂದ 4 ತಿಂಗಳು. ಕಳೆ ನಿರ್ವಹಣೆ ಸುಲಭ. ಕೊಯ್ಲು. ನಾರಿಗಾಗಿ ಬೆಳೆಯುವುದಾದರೆ ಸಸ್ಯವು ಹೂ ಬಿಡುವ ಹಂತಕ್ಕೆ ಬರುವ ಮುನ್ನವೇ ಕೊಯ್ಲು ಮಾಡಬೇಕು. ಬೀಜಕ್ಕಾಗಿ ಬೆಳೆಯುವುದಾದರೆ ಸಸ್ಯವು ಸಂಪೂರ್ಣವಾಗಿ ಮಾಗುವವರೆಗೆ ಕಾಯಬೇಕು. ಮಾರುಕಟ್ಟೆ ಅವಕಾಶಗಳು. ಸೆಣಬಿನ ಉತ್ಪನ್ನಗಳಿಗೆ ಜಾಗತಿಕವಾಗಿ ಮತ್ತು ಭಾರತದಲ್ಲಿಯೂ ಬೇಡಿಕೆ ಹೆಚ್ಚುತ್ತಿದೆ. ಮೊದಲನೇದಾಗಿ ಜವಳಿ ಉದ್ಯಮ. ಹತ್ತಿಗಿಂತ ಹೆಚ್ಚು
ಬಾಳಿಕೆ ಬರುವ ಮತ್ತು ಪರಿಸರ ಸ್ನೇಹಿ ಬಟ್ಟೆಗಳ ತಯಾರಿಕೆಯಲ್ಲಿ ಸೆಣಬಿನ ನಾರಿಗೆ ಭಾರಿ ಬೇಡಿಕೆ ಇದೆ. ಕಾಗದ ಮತ್ತು ಪ್ಯಾಕೇಜಿಂಗ್. ಮರದ ಪಲ್ಪ್ಗೆ ಪರ್ಯಾಯವಾಗಿ ಸೆಣಬಿನಿಂದ ಉತ್ತಮ ಗುಣಮಟ್ಟದ ಕಾಗದ ತಯಾರಿಸಬಹುದು. ಆರೋಗ್ಯ ಉತ್ಪನ್ನಗಳು. ಸೆಣಬಿನ ಬೀಜಗಳಿಂದ ತಯಾರಿಸುವ ಹೆಂಪ್ ಸೀಡ್ ಆಯಿಲ್ ಪ್ರೋಟೀನ್ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಗಳಿಂದ ಸಮೃದ್ಧವಾಗಿದ್ದು ಆರೋಗ್ಯ ಪೂರಕವಾಗಿ ಜನಪ್ರಿಯವಾಗುತ್ತಿದೆ. ನೀವು ಈ ಬೆಳೆ ಬೆಳೆಯುವ ಆಸಕ್ತಿ ಹೊಂದಿದ್ದರೆ ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಿ. ಮೊದಲನೆಯದಾಗಿ, ಸ್ಥಳೀಯ ಕೃಷಿ ವಿಸ್ತರಣಾ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ. ನಿಮ್ಮ ಜಿಲ್ಲೆಯ ಕೃಷಿ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಭಾಗದಲ್ಲಿ ಸೆಣಬು ಕೃಷಿಗೆ ಸರ್ಕಾರಿ ಅವಕಾಶವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕಂಪನಿಗಳ ಸಂಪರ್ಕ. ಭಾರತದಲ್ಲಿ ಸೆಣಬಿನ ಉತ್ಪನ್ನಗಳನ್ನು ತಯಾರಿಸುವ ಕಂಪನಿಗಳಿವೆ. ಇವರೊಂದಿಗೆ ಸಂಪರ್ಕ ಸಾಧಿಸಿರಿ. ಬೆಳೆದ ಬೆಳೆಗೆ ಮಾರುಕಟ್ಟೆ ಸಿಗುವ ಭರವಸೆ ಮತ್ತು ತಾಂತ್ರಿಕ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಿ. ಅಧ್ಯಯನ. ಸೆಣಬಿನ ವಿಧಗಳು ಮತ್ತು ನಿಮ್ಮ ಭೂಮಿಯ ಮಣ್ಣಿನ ಗುಣಲಕ್ಷಣಗಳಿಗೆ ಯಾವುದು ಸೂಕ್ತ ಎಂಬುದನ್ನು ಕೃಷಿ ತಜ್ಞರ ಸಲಹೆ ಪಡೆದು ನಿರ್ಧರಿಸಿರಿ. ಗಮನಿಸಿ, ಸೆಣಬಿನ ಕೃಷಿಯು ಕಾನೂನುಬದ್ಧವಾಗಿ ಸೂಕ್ಷ್ಮ ವಿಷಯವಾಗಿರುವುದರಿಂದ ಯಾವುದೇ ಬಿತ್ತನೆಗೂ ಮುನ್ನ ಸ್ಥಳೀಯ ಆಡಳಿತದಿಂದ ಲಿಖಿತ ಅನುಮತಿ ಪಡೆಯುವುದು ಅತ್ಯಂತ ಅಗತ್ಯ. ಇನ್ನು ಸೆಣಬು ಕೃಷಿಯ ತಾಂತ್ರಿಕ ಕೈಪಿಡಿಯ ಪ್ರಮುಖ ಭಾಗಗಳು. 1. ಜಮೀನಿನ ಆಯ್ಕೆ ಮತ್ತು ಸಿದ್ಧತೆ. ಸೆಣಬಿಗೆ ಫಲವತ್ತಾದ ನೀರು ಬಸಿದು ಹೋಗುವಂತಹ ಮಣ್ಣು ಸೂಕ್ತ. ಮಣ್ಣಿನ ಪರೀಕ್ಷೆ. pH ಮಟ್ಟವು 6ರಿಂದ 7.5 ನಡುವೆ ಇರಲೇಬೇಕು. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಸಮತಟ್ಟು ಮಾಡಬಹುದು. ಬಿತ್ತನೆಯ ತಂತ್ರಜ್ಞಾನ. ಸಮಯ. ಮಣ್ಣಿನ ತಾಪಮಾನ ಮತ್ತು ತೇವಾಂಶಕ್ಕೆ ಅನುಗುಣವಾಗಿ ಬಿತ್ತನೆ ಸಮಯವನ್ನು ನಿಗದಿಪಡಿಸುವುದು. ಬಿತ್ತನೆಯ ಸಾಂದ್ರತೆ. ನಾರಿನ ಉತ್ಪಾದನೆಗಾದರೆ ಸಾಲುಗಳ ನಡುವೆ ಕಡಿಮೆ ಅಂತರ, ಬೀಜದ ಉತ್ಪಾದನೆಗಾದರೆ ಹೆಚ್ಚು ಅಂತರ ಬಿಡುವುದು. ಬೆಳೆ ನಿರ್ವಹಣೆ. ನೀರು ನಿರ್ವಹಣೆ. ಆರಂಭಿಕ ಹಂತದಲ್ಲಿ ನೀರು ಅಗತ್ಯ, ಆದರೆ ನಂತರದ ದಿನಗಳಲ್ಲಿ ಅತಿಯಾದ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು. ಪೋಷಕಾಂಶಗಳ ನಿರ್ವಹಣೆ. ಸಾರಜನಕ, ರಸಗೊಬ್ಬರದ ಅವಶ್ಯಕತೆ ಕುರಿತು ನಿರ್ದಿಷ್ಟ ಪ್ರಮಾಣವನ್ನು ಸಲಹೆಯ ಮೂಲಕವೇ ಪಡೆದುಕೊಳ್ಳಿ. ಕೊಯ್ಲು ಮತ್ತು ತಂತ್ರಜ್ಞಾನ. ನಾರಿಗಾಗಿ ಗಿಡದಲ್ಲಿ ಹೂವು ಅರಳುವ ಮುನ್ನವೇ ಕತ್ತರಿಸುವುದು. ಇದರಿಂದ ನಾರಿನ ಗುಣಮಟ್ಟ ಬಹು ಉತ್ತಮವಾಗಿ ಇರುತ್ತದೆ. ಇನ್ನು ಬೀಜಕ್ಕಾದರೆ ಬೀಜಗಳು ಕಂದು ಬಣ್ಣಕ್ಕೆ ತಿರುಗಿ ಮಾಗಿದಾಗ ಕೊಯ್ಲು ಮಾಡುವುದು ಅತ್ಯಂತ ಉತ್ತಮ. ಇನ್ನು ಸಂಸ್ಕರಣೆ. ರೆಟ್ಟಿಂಗ್. ನಾರನ್ನು ಕಾಂಡದಿಂದ ಬೇರ್ಪಡಿಸುವ ಪ್ರಕ್ರಿಯೆ. ಒಣಗಿಸುವಿಕೆ ಮತ್ತು ಸಂಗ್ರಹಣೆ. ತೇವಾಂಶವಿಲ್ಲದಂತೆ ಒಣಗಿಸಿ ಸುರಕ್ಷಿತವಾಗಿ ಸಂಗ್ರಹಿಸುವುದು. ಇಂತಹ ಕೈಪಿಡಿಯನ್ನು ಎಲ್ಲಿ ಪಡೆಯಬಹುದು? ಭಾರತದಲ್ಲಿ ಸೆಣಬಿನ ಕೃಷಿಯು ಇನ್ನೂ ಪ್ರಾರಂಭಿಕ ಹಂತದಲ್ಲಿರುವುದರಿಂದ ಸಾರ್ವಜನಿಕವಾಗಿ ಲಭ್ಯವಿರುವ ಅಧಿಕೃತ ಕೃಷಿ ಕೈಪಿಡಿಗಳು ಸೀಮಿತವಾಗಿವೆ. ನೀವು ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು, ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಥವಾ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಡೆಯಬಹುದು. ಈ ಕುರಿತು ಸಂಶೋಧನಾ ವರದಿಗಳು ಅಥವಾ ತಾಂತ್ರಿಕ ಪ್ರಕಟಣೆಗಳು ನಿಮಗೆ ಲಭ್ಯವಿರುತ್ತವೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಇವರ ವೆಬ್ಸೈಟ್ನಲ್ಲಿ ಕೈಗಾರಿಕಾ ಬೆಳೆಗಳ ಕುರಿತಾದ ತಾಂತ್ರಿಕ ಮಾರ್ಗದರ್ಶನಗಳನ್ನು ಹುಡುಕಬಹುದು. ಇನ್ನು ಖಾಸಗಿ ಸಂಸ್ಥೆಗಳು. ಭಾರತದಲ್ಲಿ ಸೆಣಬಿನ ಸಂಶೋಧನೆ ಮತ್ತು ಕೃಷಿಯಲ್ಲಿ ತೊಡಗಿರುವ ಕೆಲವು ಸ್ಟಾರ್ಟ್ಅಪ್ಗಳು ರೈತರಿಗಾಗಿ ತಾಂತ್ರಿಕ ಮಾರ್ಗದರ್ಶನದ ಮತ್ತು ತರಬೇತಿ ನೀಡುವಂತಹ ಕೆಲಸ ಮಾಡುತ್ತವೆ. ಅವರೊಂದಿಗೆ ಸಂಪರ್ಕವನ್ನು ಸಾಧಿಸುವುದು ಅತ್ಯಂತ ಸೂಕ್ತ. ಸಲಹೆ. ನೀವು ಕೃಷಿ ಇಲಾಖೆಯ ತಾಂತ್ರಿಕ ಸಹಾಯವಾಣಿ ಸಂಖ್ಯೆ 1800 ಕರೆ ಮಾಡಿ ನಿಮ್ಮ ಜಿಲ್ಲೆಯಲ್ಲಿ ಸೆಣಬು ಕೃಷಿಗೆ ಸಂಬಂಧಿಸಿದ ತಾಂತ್ರಿಕ ಕೈಪಿಡಿ ಅಥವಾ ತರಬೇತಿ ಲಭ್ಯವಿದೆಯೇ ಎಂದು ವಿಚಾರಿಸುವುದು ಅತ್ಯಂತ ಪರಿಣಾಮಕಾರಿ ಕ್ರಮವಾಗಿದೆ. ರೈತ ಬಾಂಧವರೇ, ಇದಾಗಿತ್ತು ಸೆಣಬು ಕೃಷಿಯ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಜೈ ಜವಾನ್ ಜೈ ಕಿಸಾನ್.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.